ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿನಿಯರೇ, ಪ್ರತಿಯೊಬ್ಬರೂ ಗೊತ್ತಿರಬೇಕಾದ ವಿಷಯ ಏನೆಂದರೆ ಅದು ಫಂಡಮೆಂಟಲ್ಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಅಂದರೆ ಕನ್ನಡದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು. ಇಂದು ನಾವು ಭಾರತದ ಪ್ರಜೆಯಾಗಿ ನಮಗಿರುವ ಅತ್ಯಂತ ಪ್ರಮುಖವಾದ 2 ವಿಷಯಗಳ ಬಗ್ಗೆ ತಿಳಿಯೋಣ. ಅವುಗಳೆಂದರೆ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು. ಭಾರತೀಯ ಸಂವಿಧಾನದ ಅಡಿಪಾಯಗಳಾದ ಹಕ್ಕುಗಳು ಮತ್ತು ಕರ್ತವ್ಯಗಳು. ಸಂವಿಧಾನವು ನಮಗೆ ಕೇವಲ ಅಧಿಕಾರವನ್ನಷ್ಟೇ ನೀಡಿಲ್ಲ, ಬದಲಿಗೆ ದೇಶದ ಬಗ್ಗೆ ನಮಗಿರಬೇಕಾದ ಜವಾಬ್ದಾರಿಯನ್ನೂ ನೆನಪಿಸಿದೆ. ಹಕ್ಕು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಹಕ್ಕಿಲ್ಲದೆ ಕರ್ತವ್ಯವಿಲ್ಲ, ಕರ್ತವ್ಯವಿಲ್ಲದೆ ಹಕ್ಕಿಲ್ಲ. ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ, ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿ, ಹಕ್ಕುಗಳು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಒಂದು ಉದಾಹರಣೆ ನೋಡೋಣ. ನಾವು ಪ್ರತಿದಿನ ರಸ್ತೆಯಲ್ಲಿ ಓಡಾಡುತ್ತೇವೆ ಅಲ್ವಾ? ಸರ್ಕಾರ ನಿರ್ಮಿಸಿದ ಸುಸಜ್ಜಿತ ರಸ್ತೆಯಲ್ಲಿ ಓಡಾಡುವುದು ನಮ್ಮ ಹಕ್ಕು, ಅದನ್ನು ನಾವು ಕೇಳಿ ಪಡೆಯುತ್ತೇವೆ. ಆದರೆ ಅದೇ ರಸ್ತೆಯಲ್ಲಿ ಸಂಚರಿಸುವಾಗ ಟ್ರಾಫಿಕ್ ಸಿಗ್ನಲ್ ಪಾಲಿಸುವುದು, ರಸ್ತೆಯನ್ನು ಹಾಳು ಮಾಡದಿರುವುದು ನಮ್ಮ ಕರ್ತವ್ಯ. ಒಮ್ಮೆ ಯೋಚಿಸಿ, ನಾವು ನಮಗೆ ಇಷ್ಟ ಬಂದಂತೆ ಸಿಗ್ನಲ್ ಜಂಪ್ ಮಾಡಿದರೆ ಅಥವಾ ರಸ್ತೆಯ ಮಧ್ಯೆ ಗಾಡಿ ನಿಲ್ಲಿಸಿದರೆ ಏನಾಗುತ್ತದೆ? ಅಲ್ಲಿ ನಮ್ಮ ಹಕ್ಕಿನ ಚಲಾವಣೆ ಆಯಿತು, ಆದರೆ ಇನ್ನೊಬ್ಬ ಪ್ರಜೆಯ ಸುರಕ್ಷಿತವಾಗಿ ಸಂಚರಿಸುವ ಹಕ್ಕಿಗೆ ನಾವು ಧಕ್ಕೆ ತಂದಂತೆ ಆಗುತ್ತದೆ. ಅಂದರೆ ನನ್ನ ಹಕ್ಕು ಇನ್ನೊಬ್ಬರ ಹಕ್ಕನ್ನು ಕಸಿದುಕೊಳ್ಳಬಾರದು. ಹಾಗಾಗಿ ನಮ್ಮ ಹಕ್ಕುಗಳು ನಮಗೆ ಶಕ್ತಿಯನ್ನು ನೀಡಿದರೆ, ನಮ್ಮ ಕರ್ತವ್ಯಗಳು ನಮಗೆ ಸಂಸ್ಕಾರವನ್ನು ನೀಡುತ್ತವೆ. ಈ 2ರ ನಡುವೆ ಸಮತೋಲನ ಕಾಯ್ದುಕೊಂಡಾಗ ಮಾತ್ರ ನಾವು ಶ್ರೇಷ್ಠ ನಾಗರಿಕರಾಗಲು ಸಾಧ್ಯ. ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದ ಭಾಗ 3ರಲ್ಲಿ ಎಲ್ಲ ನಾಗರಿಕರಿಗೆ ನೀಡಲಾದ ಮೂಲಭೂತ ಮಾನವ ಹಕ್ಕುಗಳಾಗಿವೆ. ಇವು ನ್ಯಾಯಾಲಯದ ಮೂಲಕ ಜಾರಿಗೊಳಿಸಬಹುದಾದ ಹಕ್ಕುಗಳಾಗಿವೆ. ಸಂವಿಧಾನವು ಪ್ರಸ್ತುತ 6 ಮೂಲಭೂತ ಹಕ್ಕುಗಳನ್ನು ನೀಡಿದೆ. 1. ಸಮಾನತೆಯ ಹಕ್ಕು. ವಿಧಿ 14ರಿಂದ 18. ಕಾನೂನು ಎಲ್ಲರಿಗೂ ಒಂದೇ ರೀತಿಯ ರಕ್ಷಣೆ ನೀಡುತ್ತದೆ. ಉದಾಹರಣೆ, ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವಾಗ ಜಾತಿ, ಧರ್ಮ ಅಥವಾ ಲಿಂಗದ ಆಧಾರದ ಮೇಲೆ ಅಭ್ಯರ್ಥಿಯನ್ನು ತಿರಸ್ಕರಿಸುವಂತಿಲ್ಲ. ಕಾನೂನಿನ ಮುಂದೆ ಒಬ್ಬ ಸಾಮಾನ್ಯ ಪ್ರಜೆ ಮತ್ತು ಒಬ್ಬ ಶ್ರೀಮಂತ ವ್ಯಕ್ತಿ ಇಬ್ಬರೂ ಸಮಾನರೇ. 2. ಸ್ವಾತಂತ್ರ್ಯದ ಹಕ್ಕು. ವಿಧಿ 19ರಿಂದ 22. ನಾಗರಿಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಮತ್ತು ಎಲ್ಲಿ ಬೇಕಾದರೂ ವಸಿಸಲು ಮುಕ್ತರಾಗಿರುತ್ತಾರೆ. ಉದಾಹರಣೆ, ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸಭೆಗಳಲ್ಲಿ ಸರ್ಕಾರದ ನೀತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಗೌರವಯುತವಾಗಿ ವ್ಯಕ್ತಪಡಿಸಬಹುದು. ಭಾರತದ ಯಾವುದೇ ರಾಜ್ಯಕ್ಕೆ ಪ್ರವಾಸ ಹೋಗಲು ಅಥವಾ ಅಲ್ಲಿ ನೆಲೆಸಲು ನಿಮಗೆ ಹಕ್ಕಿದೆ. 3. ಶೋಷಣೆಯ ವಿರುದ್ಧದ ಹಕ್ಕು. ವಿಧಿ 23-24. ಯಾರನ್ನೂ ಬಲವಂತವಾಗಿ ಕೆಲಸಕ್ಕೆ ಹಚ್ಚುವಂತಿಲ್ಲ ಅಥವಾ ಮಕ್ಕಳನ್ನು ಅಪಾಯಕಾರಿ ಕೆಲಸಕ್ಕೆ ಬಳಸುವಂತಿಲ್ಲ. ಉದಾಹರಣೆ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಹೋಟೆಲ್ಗಳಲ್ಲಿ, ಪಟಾಕಿ ಕಾರ್ಖಾನೆಗಳಲ್ಲಿ ಅಥವಾ ಗಣಿಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಅಪರಾಧ. ಯಾರಾದರೂ ಸಂಬಳ ನೀಡದೆ ಬಲವಂತವಾಗಿ ನಿಮ್ಮಿಂದ ಕೆಲಸ ಮಾಡಿಸಿಕೊಳ್ಳುತ್ತಿದ್ದರೆ ಈ ಹಕ್ಕಿನಡಿ ದೂರು ನೀಡಬಹುದು. 4. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ವಿಧಿ 25-28. ನಾಗರಿಕರು ತಮಗೆ ಇಷ್ಟಬಂದ ಧರ್ಮವನ್ನು ಪಾಲಿಸಬಹುದು. ಉದಾಹರಣೆ, ಒಬ್ಬ ವ್ಯಕ್ತಿಯು ತಾನು ಇಷ್ಟಪಟ್ಟ ದೇವರನ್ನು ಪೂಜಿಸಬಹುದು ಅಥವಾ ಯಾವುದೇ ಧರ್ಮಕ್ಕೆ ಸೇರಿದ ಹಬ್ಬಗಳನ್ನು ಆಚರಿಸಬಹುದು. ಸರ್ಕಾರವು ಯಾರನ್ನೂ ಒಂದು ನಿರ್ದಿಷ್ಟ ಧರ್ಮವನ್ನು ಪಾಲಿಸಲು ಒತ್ತಾಯಿಸುವಂತಿಲ್ಲ. 5. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು. ವಿಧಿ 29-30. ಅಲ್ಪಸಂಖ್ಯಾತರು ತಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಅವಕಾಶವಿದೆ. ಉದಾಹರಣೆ, ಭಾಷಾ ಅಲ್ಪಸಂಖ್ಯಾತರು, ಅಂದರೆ ಒಂದು ರಾಜ್ಯದಲ್ಲಿ ಅಲ್ಪಸಂಖ್ಯೆಯಲ್ಲಿರುವ ಭಾಷಿಕರು ತಮ್ಮದೇ ಆದ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ತಮ್ಮ ಭಾಷೆಯನ್ನು ಬೆಳೆಸಿಕೊಳ್ಳಬಹುದು. 6. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ವಿಧಿ 32. ಇದು ಉಳಿದೆಲ್ಲ ಹಕ್ಕುಗಳನ್ನು ರಕ್ಷಿಸುವ ಹಕ್ಕು. ಉದಾಹರಣೆ, ನಿಮ್ಮ ಯಾವುದಾದರೂ ಮೂಲಭೂತ ಹಕ್ಕನ್ನು, ಅಂದರೆ ವಾಕ್ ಸ್ವಾತಂತ್ರ್ಯವನ್ನು ಸರ್ಕಾರ ಅಥವಾ ಯಾವುದೇ ಸಂಸ್ಥೆ ಕಸಿದುಕೊಂಡರೆ ನೀವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಟ್ ಅರ್ಜಿ ಸಲ್ಲಿಸಿ ನ್ಯಾಯ ಪಡೆಯಬಹುದು. ಮೂಲಭೂತ ಕರ್ತವ್ಯಗಳು. ಸಂವಿಧಾನದ ವಿಧಿ 51(a) ಪ್ರಕಾರ ಪ್ರತಿಯೊಬ್ಬ ಭಾರತೀಯನೂ ಈ ಕೆಳಗಿನ ಕರ್ತವ್ಯಗಳನ್ನು ಪಾಲಿಸಬೇಕು. ಗೌರವ ನೀಡುವುದು. ಸಂವಿಧಾನದ ನಿಯಮಗಳನ್ನು ಪಾಲಿಸಬೇಕು. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತಗೆ ಗೌರವ ಕೊಡಬೇಕು. ಸ್ವಾತಂತ್ರ್ಯ ಹೋರಾಟದ ನೆನಪು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಹೋರಾಟಗಾರರ ಹಾದಿಯಲ್ಲಿ ನಡೆಯಬೇಕು. ದೇಶದ ಏಕತೆ ಕಾಪಾಡುವುದು.
ಭಾರತದ ಪರಮಾಧಿಕಾರ, ಸಾವೆರೆನಿಟಿ, ಏಕತೆ, ಯೂನಿಟಿ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯಬೇಕು ಹಾಗೂ ಅವುಗಳಿಗೆ ಯಾವುದೇ ಧಕ್ಕೆ ಬರದಂತೆ ರಕ್ಷಿಸಬೇಕು. ದೇಶದ ರಕ್ಷಣೆ. ದೇಶಕ್ಕೆ ಸಂಕಷ್ಟ ಬಂದಾಗ ಅಥವಾ ಕರೆ ನೀಡಿದಾಗ ದೇಶ ಸೇವೆ ಮಾಡಲು ಸಿದ್ಧರಿರಬೇಕು. ಸಹೋದರತ್ವ. ಧರ್ಮ, ಭಾಷೆ ಅಥವಾ ಪ್ರಾಂತಗಳ ಭೇದವಿಲ್ಲದೆ ಎಲ್ಲರನ್ನೂ ಒಂದೇ ತಾಯಿಯ ಮಕ್ಕಳಂತೆ ಕಾಣಬೇಕು. ಮಹಿಳೆಯರಿಗೆ ಗೌರವ ನೀಡಬೇಕು. ಸಂಸ್ಕೃತಿಯ ರಕ್ಷಣೆ. ನಮ್ಮ ದೇಶದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಾಪಾಡಬೇಕು. ಪರಿಸರ ಪ್ರೇಮ. ಕಾಡುಗಳು, ನದಿಗಳು ಮತ್ತು ಕೆರೆಗಳನ್ನು ರಕ್ಷಿಸಬೇಕು. ಪ್ರಾಣಿ ಪಕ್ಷಿಗಳ ಮೇಲೆ ಕರುಣೆ ತೋರಿಸಬೇಕು. ವೈಜ್ಞಾನಿಕ ಆಲೋಚನೆ. ಮೂಢನಂಬಿಕೆಗಳನ್ನು ಬಿಟ್ಟು ಪ್ರಶ್ನಿಸುವ ಗುಣ ಮತ್ತು ಹೊಸ ವಿಚಾರಗಳನ್ನು ಕಲಿಯುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಆಸ್ತಿ ರಕ್ಷಣೆ. ಸರ್ಕಾರಿ ಆಸ್ತಿಯನ್ನು, ಉದಾಹರಣೆ ಬಸ್, ರೈಲು, ಪಾರ್ಕ್ ಇತ್ಯಾದಿ ಹಾಳು ಮಾಡಬಾರದು ಮತ್ತು ಹಿಂಸೆಯಿಂದ ದೂರವಿರಬೇಕು. ಪ್ರಗತಿಗಾಗಿ ಶ್ರಮಿಸುವುದು. ದೇಶವು ಜಗತ್ತಿನಲ್ಲಿ ಹೆಸರು ಮಾಡುವಂತೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಉತ್ತಮ ಸಾಧನೆ ಮಾಡಲು ಪ್ರಯತ್ನಿಸಬೇಕು. ಮಕ್ಕಳಿಗೆ ಶಿಕ್ಷಣ. ಪೋಷಕರು ತಮ್ಮ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕು. ಈಗ ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಮುಂದಿನ ವಿಡಿಯೋ ಬರುವರೆಗೂ ಕಾಯ್ತಾಯಿರಿ. ಅಲ್ಲಿವರೆಗೂ ನಮಸ್ಕಾರಗಳು.